ಸಿರಿಧಾನ್ಯದ ಬಳಕೆ ಈಗ ಮತ್ತಷ್ಟು ಪ್ರಾಮುಖ್ಯತೆಯನ್ನು ಕಂಡುಕೊಳ್ತಾ ಇದೆ ಈ ದಿನಗಳಲ್ಲಿ. ಹಾಗಾಗಿ ನಾನಿಲ್ಲಿ ಒಂದು ತುಂಬ ಹಳೆಯ ಮಿಲ್ಲೆಟ್ ಆಗಿರೋವಂಥ ನವಣಕ್ಕಿ ಅಥವಾ ಫಾಕ್ಸ್ಟೈಲ್ ಮಿಲ್ಲೆಟ್ಟಿಂದ ಒಂದು ಕಂಪ್ಲೀಟ್ ಮೀಲ್ ಥರ ರೆಡಿಯಾಗೋ ಬಿಸಿಬೇಳೆ ಬಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ನಾನು ಇಲ್ಲಿ 1 ಕಪ್ ಆಗುವಷ್ಟು ನವಣಕ್ಕಿ ಫಾಕ್ಸ್ಟೈಲ್ ಮಿಲ್ಲೆಟ್ ಅನ್ನು 2 ಬಾರಿ ತೊಳೆದು ರಾತ್ರಿನೇ ನೆನೆಯಾಕಿ ಇಡ್ತಾಯಿದ್ದೀನಿ. ಮಿಲ್ಲೆಟ್ ಉಪಯೋಗಿಸೋವಾಗ ಯಾವಾಗಲೂ 2-3 ಗಂಟೆಗಳ ಕಾಲ ನೆನೆಸಿಯೇ ಉಪಯೋಗಿಸ್ಬೇಕು, ಯಾವುದೇ ಮಿಲ್ಲೆಟ್ ಆದರೂ ಸರಿ. ಸೊ ನಾನಿಲ್ಲಿ ರಾತ್ರಿನೇ ನೆನೆಯಾಕಿ ಇಡ್ತಾಯಿದ್ದೀನಿ. ನವಣಕ್ಕಿಯನ್ನು ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಾನು 1-2 ಇಡಿ ಆಗುವಷ್ಟು ಕಡಲೆ ಬೀಜನ ಸಹ ರಾತ್ರಿನೇ ನೆನೆಸಿಡ್ತೀನಿ. ಇದು ಟೇಸ್ಟ್ ಸಹ ಎನ್ಹಾನ್ಸ್ ಮಾಡುತ್ತೆ, ಹಾಗೆ ಪ್ರೋಟೀನ್ ಅಂಶ ಸಹ ಹೆಚ್ಚಾಗಿ ಆ್ಯಡ್ ಮಾಡುತ್ತೆ ಬ್ರೇಕ್ಫಾಸ್ಟಲ್ಲಿ. ಈಗ ನಾನು ಮಿಕ್ಕಿರುವ ಪದಾರ್ಥಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ ಸುಮಾರು ನಾನು ಒಂದು ಕಪ್ಪು ನವಣಕ್ಕಿಯನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ 3/4 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಹಾಗೂ ನೋಡಿ, ಇಲ್ಲಿ ನವಣಕ್ಕಿ ಎಲ್ಲ ರಾತ್ರಿಯಿಂದ ಚೆನ್ನಾಗಿ ನೆಂದು ರೆಡಿಯಾಗಿದೆ, ಬಿಸಿಬೇಳೆ ಬಾತ್ ಮಾಡೋದಕ್ಕೆ ರೆಡಿಯಾಗಿದೆ. ಆಮೇಲೆ ಕಡಲೆ ಬೀಜ ಸಹ ರಾತ್ರಿಯಿಂದ ಚೆನ್ನಾಗಿ ನೆಂದು ರೆಡಿಯಾಗಿದೆ. ಇಲ್ಲಿ ನಾನು 3 ಆ್ಯಪಲ್ ಟೊಮ್ಯಾಟೋನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೀನ್ಸು, ಹುರುಳಿಕಾಯಿ, ಸ್ವಲ್ಪ ಕ್ಯಾರೆಟು ಹಾಗೂ 1 ಸೀಮೆ ಬದನೆಕಾಯಿನ ತೊಗೊಂಡಿದ್ದೀನಿ. ಇದಿಷ್ಟು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳಲ್ಲ, ಸೆಪ್ರೇಟಾಗೆ ಹುರಿದು ಹಾಕ್ತೀನಿ. ಆಮೇಲೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗೋಡಂಬಿಗಳನ್ನು ಇಟ್ಕೊಂಡಿದ್ದೀನಿ. ಈಗ ಇದಷ್ಟನ್ನು ಹೆಚ್ಚಿ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಬಿಟ್ಟು ಬೇರೆಲ್ಲ ಸಹ ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಆಮೇಲೆ ಬೇಕಿದ್ರೆ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ಮುಳುಗುವಷ್ಟು ನೀರು ಹಾಕಿ ಇದಕ್ಕೆ 2 ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಳ್ಳೋಣ. ರಾತ್ರಿಯೆಲ್ಲ ನೆಂದಿರೋದ್ರಿಂದ ಮಿಲ್ಲೆಟು 2 ವಿಸಿಲ್ ಆದರೆ ಸಾಕಾಗತ್ತೆ. ಈ ಕುಕ್ಕರು ವಿಸಿಲ್ ಬಂದು ಆರೋ ವೇಳೆಯಲ್ಲಿ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನು 1 ಚಮಚ ಕಡಲೆಕಾಯಿ ಎಣ್ಣೆ, ಗಾಣದಲ್ಲಿ ಹಾಕಿಸ್ಕೊಂಡು ಬಂದಿರೋ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ಇದಕ್ಕೆ ಮೀಡಿಯಮಾಗಿ ಹೆಚ್ಚಿಟ್ಕೊಂಡಿರೋ 1 ಈರುಳ್ಳಿ ಹಾಗೂ 1 ಕ್ಯಾಪ್ಸಿಕಮ್ನ ಹಾಕ್ಕೊಂಡು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿ ಹಾಕೋದ್ರಿಂದ ಈರುಳ್ಳಿದು ಮತ್ತು ಕ್ಯಾಪ್ಸಿಕಮ್ದು ಫ್ಲೇವರು ಬಿಸಿಬೇಳೆ ಬಾತಲ್ಲಿ ತುಂಬ ಚೆನ್ನಾಗಿ ಇರುತ್ತೆ. ಕುಕ್ಕರಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಕ್ಯಾಪ್ಸಿಕಮ್ದು ಒಂಥರ ಎಲ್ಲ ಮುಷಿ ಆಗುತ್ತೆ, ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಈ ರೀತಿ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ರುಚಿ. ಈ ಬಿಸಿಬೇಳೆ ಬಾತ್ ನಮಗೆ ಎನಿ ಟೈಮ್ ಬೆಳಗಿನ ಬ್ರೇಕ್ಫಾಸ್ಟ್ಗಾಗ್ಬೋದು, ಲಂಚ್ಗಾಗ್ಬೋದು ಒಳ್ಳೆಯ ಒಂದು 1 ಪಾಟ್ ಮೀಲ್. ಇದರಲ್ಲಿ ಪ್ರೋಟೀನ್ ಇದೆ, ವಿಟಮಿನ್ಸ್ ಇದೆ, ಫೈಬರ್ ಇದೆ, ಅಯನ್ ಇದೆ, ವೆಜಿಟೇಬಲ್ಸಲ್ಲಿ ಎಲ್ಲ ವಿಟಮಿನ್ಸ್ ಇರುತ್ತೆ. ಹಾಗಾಗಿ 1 ಪಾಟ್ ಮೀಲ್ ಥರ ತುಂಬಾ ಹೆಲ್ದಿಯಾಗಿರುತ್ತೆ. ನೋಡಿ, ಇಲ್ಲಿ ಕುಕ್ಕರ್ ಆರಿದೆ. ನವಣಕ್ಕಿ ಮತ್ತು ತರಕಾರಿಗಳು, ಬೇಳೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ, ಗಟ್ಟಿಯಾಗಿ ಬೆಂದಿದೆ. ನಾವಿವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಬಿಸಿಬೇಳೆ ಬಾತ್ ರೆಡಿ ಮಾಡೋಣ. ಅಷ್ಟರಲ್ಲಿ ನಾವು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಸಹ ಚೆನ್ನಾಗಿ ಹುರಿದಿದೆಯಾ ನೋಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದು ಸಹ ಚೆನ್ನಾಗಿ ಹುರಿದಿದೆ, ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ನಾನು ಇಲ್ಲಿ 1 ಟೊಮ್ಯಾಟೊ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ನಾನು MTR ಬಿಸಿಬೇಳೆ ಬಾತ್ ಪೌಡ್ರನ್ನ ಬಳಸ್ತೀನಿ, ಹಾಗಾಗಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನ ರಸನ ತೆಕ್ಕೊಳ್ಳೋಣ. ಇಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಣಸೆಹಣ್ಣು, ಉಪ್ಪು ಮತ್ತು ಬಿಸಿಬೇಳೆ ಬಾತ್ ಪೌಡರ್ನೆಲ್ಲ ಅದಕ್ಕೆ ತಕ್ಕಂಗೆ ಹಾಕ್ಕೋಬೇಕಾಗತ್ತೆ. ಸಿರಿಧಾನ್ಯಗಳನ್ನು ನಾವು ತುಂಬಾ ಹಳೆಯ ಕಾಲದಿಂದ ಬಳಸ್ತಾ ಬರ್ತಾಯಿದ್ರು. ನಾವು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ
ನವಣಕ್ಕಿ ಅನ್ನ, ನವಣಕ್ಕಿ ಚಿತ್ರಾನ್ನ ಎಲ್ಲ ತಿಂದಿರೋ ನೆನಪುಗಳಿದೆ. ಈಗ ಸ್ವಲ್ಪ ದಿನಗಳ ಸಮಯದಲ್ಲಿ ಇದರ ಬಳಕೆ ಇರಲಿಲ್ಲ. ಆದರೆ ಮತ್ತೆ ಈಗ ಎಲ್ರಿಗೂ ಸಿರಿಧಾನ್ಯಗಳ ಮಹತ್ವ, ಅದರದ್ದು ಬೆನಿಫಿಟ್ಸ್ ಎಲ್ಲನೂ ತಿಳಿದು ಬರ್ತಾ ಇದೆ ಜನರಿಗೆ. ಹಾಗಾಗಿ ಮತ್ತೆ ಇದರ ಬಳಕೆಗಳೆಲ್ಲ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ರೀತಿ ಒಂದೊಂದೇ ನಾವು ಪದಾರ್ಥಗಳಲ್ಲಿ ನವಣಕ್ಕಿ ಅಥವಾ ಯಾವುದೇ ಮಿಲ್ಲೆಟನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮ. ನವಣಕ್ಕಿಯಲ್ಲಿ ಫೈಬರ್ ರಿಚ್ ಇದೆ ಮತ್ತು ಅಯರ್ನ್ ರಿಚ್ ಇದೆ ಮತ್ತು ಪ್ರೋಟೀನ್ ರಿಚ್ ಇದೆ. ಹಾಗಾಗಿ ಇದನ್ನು ನಾವು ಬಳಸೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ಈಗ ನಾನು ನೀರನ್ನ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು. ಹಾಗೆ ನಾವು ಹುರಿದಿಟ್ಕೊಂಡಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸಹ ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ಕಂಪ್ಲೀಟಾಗಿ ಒಂದು ಮೀಲ್ ಥರ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ಈಗ ನಾನು ಮತ್ತಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಈಗ ಇನ್ನಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲನ ಸಹ ಸೇರಿಸ್ತೀನಿ. ಆವಾಗ ಬಿಸಿಬೇಳೆಬಾತು ರುಚಿ ಬ್ಯಾಲೆನ್ಸ್ ಆಗುತ್ತೆ. ಉಪ್ಪು, ಹುಳಿ, ಖಾರ ಮತ್ತು ಸಿಹಿ ಎಲ್ಲನೂ ಸೇರಿ ಒಂದು ಒಳ್ಳೆ ಹದವಾಗಿ ಬಿಸಿಬೇಳೆಬಾತು ರೆಡಿಯಾಗುತ್ತೆ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಹುಣಸೆಹಣ್ಣು ಮತ್ತು ಬಿಸಿಬೇಳೆಬಾತು ಪೌಡರ್ನ ಹಾಕಿ ಮಿಶ್ರಣ ಮಾಡ್ಕೊಂಡಿದ್ದನ್ನು ಸೇರಿಸ್ತಾ ಇದ್ದೀನಿ. ಬಿಸಿಬೇಳೆಬಾತು ಪೌಡರ್ ಹಾಗೆ ಹಾಕಿಬಿಟ್ರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಯಾವಾಗೂ ಈ ಥರ ಹುಣಸೆಹಣ್ಣು ರಸಕ್ಕೇ ಬಿಸಿಬೇಳೆಬಾತು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ. ಹಾಗೆ ಅದಕ್ಕೆ ಇನ್ನಷ್ಟು ನೀರು ಸೇರಿಸಿ ಮತ್ತು ಇದಕ್ಕೆ ಬೆರೆಸ್ಕೊತೀನಿ. ನೀವು ಇಲ್ಲಿ ಇದರಲ್ಲಿ ಏನು ನಾವು ಮೆಷರ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ. ನೀವು ಹೆಚ್ಚು ಕಡಿಮೆ ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಖಾರ ಜಾಸ್ತಿ ತಿನ್ನೋರು, ಮಸಾಲೆ ಜಾಸ್ತಿ ತಿನ್ನೋರಾದರೆ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಲೈಟಾಗಿ ಬೇಕು ಅನ್ನೋರು ಲೈಟಾಗಿ ಹಾಕ್ಕೋಬೋದು. ಸಿರಿಧಾನ್ಯಗಳನ್ನ ನಾವು ಆವಾಗವಾಗ ನಮ್ಮ ಡಯೆಟ್ನಲ್ಲಿ ಫಾಲೋ ಮಾಡ್ತಾಯಿದ್ರೆ ನಮಗೆ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಇದು ಡಯಾಬಿಟಿಕ್ ಪೇಷಂಟ್ಸ್ಗಳಿಗೂ ತುಂಬ ಒಳ್ಳೆಯದು. ಹಾಗೆ ನಮ್ಮ ನರ್ವಸ್ ಸಿಸ್ಟಮ್ಗೂ ತುಂಬಾ ಒಳ್ಳೆಯದು ಫಾಕ್ಸ್ಟೇಲ್ ಮಿಲ್ಲೆಟು. ಹಾಗೆ ನಮಗೆ ಸ್ಕಿನ್ಗೂ ತುಂಬ ಒಳ್ಳೆಯದು ಇದರಲ್ಲಿರೋ ಅಂಶಗಳು. ಹಾಗಾಗಿ ಈ ಮಿಲ್ಲೆಟ್ಗಳನ್ನೆಲ್ಲನೂ ನೀವು ನಿಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸ್ಕೊಳ್ಳಿ, ಯಾವುದೇ ರೀತಿಯಲ್ಲಾದರೂ ಸಹ. ಈಗ ನನಗೆ ಇನ್ನೊಂದು ಸ್ವಲ್ಪ ಪೌಡರ್ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮತ್ತಷ್ಟು ಹುಣಸೆಹಣ್ಣನ್ನು ಸೇರಿಸಿ ಬಿಸಿಬೇಳೆಬಾತು ಪೌಡರ್ನ ಹಾಕ್ಕೊಂಡಿದ್ದೀನಿ. ನನಗಿನ್ನೂ ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಮತ್ತಷ್ಟು ಒಂಚೂರು ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ. ನೋಡಿ, ಬಿಸಿಬೇಳೆಬಾತು ಚೆನ್ನಾಗೇ ಕುದೀತಾ ಇದೆ. ಇದು ಆರಿದ್ಮೇಲೆ ತುಂಬ ಏನು ಅಕ್ಕಿ ಬಿಸಿಬೇಳೆಬಾತು ಥರ ಗಟ್ಟಿ ಆಗಲ್ಲ. ಸೊ ನೀವು ನೋಡಿಕೊಂಡು ಅದಕ್ಕೆ ಮಾಡ್ಕೊಳ್ಳಿ. ಒಂದೇ ಒಂದು ಚೂರು ಗಟ್ಟಿ ಆಗುತ್ತೆ ಅಷ್ಟೇ. ಇಲ್ಲದೆ ಹೋದರೆ ಅದು ಇರೋ ರೀತಿಲೇ ಇರುತ್ತೆ. ಅನ್ನದ ಥರ ಗಟ್ಟಿ ಆಗೋದಿಲ್ಲ ಇದು ಬಿಸಿಬೇಳೆಬಾತು. ಇದು ಮಕ್ಳಿಗೂ ಟಿಫಿನ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಅವರು ಏನೂ ಕ್ರಿಬ್ ಮಾಡಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಗೊತ್ತೂ ಆಗೋದಿಲ್ಲ ಇದು ಅಕ್ಕಿದಲ್ಲ ಬಿಸಿಬೇಳೆಬಾತು ಅಂತಂದ್ಬಿಟ್ಟು. ಹಾಗೆ ಖುಷಿಪಟ್ಟು ತಿಂತಾರೆ. ನಾನಿಲ್ಲಿ ಒಂದು ಕ್ವಿಕ್ಕಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ಈ ಒಗ್ಗರಣೆನೇ ತುಂಬಾ ಇಂಪಾರ್ಟೆಂಟು ಬಿಸಿಬೇಳೆಬಾತಿಗೆ. ಒಳ್ಳೆ ಫ್ಲೇವರ್ ಆ್ಯಡ್ ಮಾಡುತ್ತೆ. ನಾನು ಈರುಳ್ಳಿ ರೋಸ್ಟ್ ಮಾಡ್ಕೊಂಡಿದ್ದ ಪ್ಯಾನಲ್ಲೇ 3 ಚಮಚ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ. ನಾನು ಬಿಸಿಬೇಳೆಬಾತಿಗೆ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಲ್ಲ, ತುಪ್ಪನೇ ಬಳಸೋದು. ಸೊ ತುಪ್ಪ ಸಹ ನಿಮಗೆಲ್ರಿಗೂ ಗೊತ್ತಿರ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ಡಿಶ್ ಒಂದು ಕಂಪ್ಲೀಟ್ ಮೀಲ್ ಆಗಿ ರೆಡಿ ಆಗುತ್ತೆ. ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅನ್ನಲಿ. ಅಷ್ಟರಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾವು ತೊಗರಿಬೇಳೆ ಎಲ್ಲ ಬಳಸಿರೋದ್ರಿಂದ ಹಿಂಗನ್ನ ಹಾಕ್ಕೊಂಡ್ರೆ ಅದು ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಒಳ್ಳೆ ಸ್ಮೆಲ್ ಮತ್ತು ಟೇಸ್ಟನ್ನು ಸಹ ಕೊಡುತ್ತೆ. ಈಗ ನಾನು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಒಣಮೆಣಸಿನ್ಕಾಯಿನ ಕೈಯಲ್ಲೇ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು
ಗೋಡಂಬಿಯನ್ನು ಸಣ್ಣದಾಗಿ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಸ್ವಲ್ಪ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗುವಷ್ಟು ರೋಸ್ಟ್ ಮಾಡಿದ್ಮೇಲೆ ಬಿಸಿಬೇಳೆ ಬಾತ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಬಿಸಿಬೇಳೆ ಬಾತ್ ಸಹ ಇಲ್ಲಿ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಆರಿದ್ಮೇಲೆ ಅದು ಸ್ವಲ್ಪ ಮೈಲ್ಡಾಗಿ ತಿಕ್ಕಾಗುತ್ತೆ, ಆಗ ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ನೋಡಿ, ಒಗ್ಗರಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಪಾತ್ರೆಗೆ ಇನ್ನು ಸ್ವಲ್ಪ ಬಿಸಿಬೇಳೆ ಬಾತನ್ನು ತೆಗೆದು ಅದಕ್ಕೆ ಸೇರಿಸಿ ಬಗ್ಗಿಸ್ಕೊಳ್ಳಿ. ಅದರಲ್ಲೇ ಫ್ಲೇವರ್ ಎಲ್ಲ ಅಡಗಿರುತ್ತೆ, ಅದನ್ನು ಹಾಗೆ ಎಸ್ದು ಬಿಡಬೇಡಿ. ನೋಡಿ, ಸೂಪರಾಗಿರೋ ಹೆಲ್ತಿ, ಟೇಸ್ಟಿ ಮತ್ತು ನಮ್ಮ ಸಿರಿಧಾನ್ಯವನ್ನು ಬಳಸಿ ಮಾಡಿದಂಥ ಒಂದು ಬ್ಯೂಟಿಫುಲ್ ರೆಸಿಪಿ ಮಿಲ್ಲೆಟ್ ಬಿಸಿಬೇಳೆ ಬಾತ್, ನವಣಕ್ಕಿಯ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ರೀತಿ ಒಮ್ಮೆ ಮಿಲ್ಲೆಟ್ ಬಿಸಿಬೇಳೆ ಬಾತನ್ನು ನಿಮ್ಮ ಮನೆಯಲ್ಲಿ ಮಾಡಿ ಅದು ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದರ ಜೊತೆ ಖಾರ ಬೂಂದಿ ಅಥವಾ ಆಲೂಗೆಡ್ಡೆ ಚಿಪ್ಸ್ ಇದ್ದರೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಡಯಟಲ್ಲಿರೋರು ಬರೀ ಬಿಸಿಬೇಳೆ ಬಾತನ್ನ ತಿನ್ಬೋದು. ಖುಷಿಯಾಗಿರಿ. ಮತ್ತೆ ಸಿಗೋಣ. ಧನ್ಯವಾದಗಳು.